ಹಲೋ, ವೆಲ್ಕಮ್ ಟು ನವ್ಯ ವಿಜಯ್ ವ್ಲಾಗ್ಸ್. ನಾವಿವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿ. ರಾಘವೇಂದ್ರ ಸ್ವಾಮಿ ಅಂದ್ರೇ ಒಂದು ನಂಬಿಕೆ. ನಾವು ಹೋಗ್ತಿರೋ ಅಡ್ರೆಸ್ ಬಂದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ, ಹೊನ್ನಗನಹಟ್ಟಿ, ಮಾಗಡಿ ಮುಖ್ಯ ರಸ್ತೆ. ಲೊಕೇಶನ್ನ ಟ್ಯಾಗ್ ಮಾಡಿರ್ತೀನಿ. ತುಂಬ ದೂರ ಇದ್ದರೂ ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ. ಕಾಲಿಡಕ್ಕೂ ಸಹ ಜಾಗ ಇಲ್ಲದಷ್ಟು ಜನ ಇರ್ತಾರೆ. ಹೊನ್ನವ ಮಂತ್ರಾಲಯ ಎಲ್ಲರೂ ಕೇಳೇ ಇರ್ತೀರ, ಬರಬೇಕು ಅಂತಲೂ ಅಂದ್ಕೊಂಡಿರ್ತೀರ. ಇಲ್ಲಿ ಬಂದು ಸಂಕಲ್ಪ ಕಟ್ಕೊಂಡ್ರೆ ನೀವೇನು ಅಂದ್ಕೊಂಡ್ರೂ ನೆರವೇರುತ್ತೆ. ನಿಮ್ಮ ಕಾರ್ಯಸಿದ್ಧಿಗೋಸ್ಕರ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಏನು ಅಂದರೆ ಅಲ್ಲಿ ಕಾಯಿ ಕಟ್ಟೋದಿರತ್ತೆ. ನೀವು ಏನಕ್ಕೆ ಸಂಕಲ್ಪ ಮಾಡ್ಕೊಳ್ತೀರಾ ಅಂತ ಅಲ್ಲಿರೋ ಪುರೋಹಿತರಿಗೆ ಹೇಳಿದ್ರೆ, ನಿಮ್ಮ ಇಚ್ಛೆ ಅನುಸಾರ 16, 18, 21 ವಾರ ಈ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ವಾರ ಹೇಳಿರ್ತಾರೋ ಅಷ್ಟು ಪ್ರತಿ ವಾರ ನೀವಲ್ಲಿ ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಮತ್ತು ಅಲ್ಲಿರೋ ಕಲ್ಪವೃಕ್ಷದ ಸುತ್ತ ಪ್ರದಕ್ಷಿಣೆ ಹಾಕಬೇಕಿರುತ್ತೆ. ದೀಪ ಹಚ್ಚಿದ ನಂತರ ನೀವು ಸಂಕಲ್ಪ ಕಟ್ಟಿರೋ ಕಾಯಿ ಹಿಡ್ಕೊಂಡು ರಾಯರ ಮುಂದೆ ಹಾಗೂ ದೇವಸ್ಥಾನದ ಸುತ್ತ ಅವ್ರ ನಿಯಮದ ಪ್ರಕಾರ ಸುತ್ತಬೇಕಿರತ್ತೆ. ಅಷ್ಟು ಪ್ರದಕ್ಷಿಣೆ ಹಾಕುವಾಗ ಭಕ್ತಿಯಿಂದ ಮನಸ್ಸಲ್ಲಿ ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಹಯಗ್ರೀವ ನಮಃ, ಓಂ ಶ್ರೀ ಶ್ರೀನಿವಾಸಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಶ್ಲೋಕನ ಹೇಳ್ಕೊಂಡ್ರೆ ನಿಮ್ಮ ಸಂಕಲ್ಪ ಬೇಗ ನೆರವೇರುತ್ತೆ. ಅಲ್ಲಿ ಬಂದಿದ್ದೊಬ್ಬ ಭಕ್ತರ ಅಭಿಪ್ರಾಯನ ಕೇಳೋಣ ಬನ್ನಿ. ನನ್ನ ಹೆಸರು ವೈಷ್ಣವಿ ಅಂತ. ನಾನು ತುಮಕೂರಿಂದ ಪ್ರಾಪರ್ ಬಂದಿರೋದು. ಇಲ್ಲಿ ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು, ನಾಗರಬಾವಿನಲ್ಲಿ. ಸೊ ನನಗೆ ಈ ದೇವಸ್ಥಾನ ಯಾವ ಥರ ಪರಿಚಯ ಅಂದರೆ ಗೊತ್ತಾಯಿತು ಅಂತಂದರೆ, ನನಗೆ ಹಳೆ ಆಫೀಸಲ್ಲಿ ಒಬ್ಬರು ಫ್ರೆಂಡ್ ಇದ್ದರು, ಅವರು ನನಗೆ ರೆಫರ್ ಮಾಡಿದ್ದು. ಸೊ ನಾನು ಈ ದೇವಸ್ಥಾನಕ್ಕೆ ಬಂದಮೇಲೆ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ ಯಾವ ಥರ ಅಂದರೆ ಪೂಜೆ ಮಾಡಬೇಕು ಅನ್ನೋದೇ ಇಲ್ಲ. ಇಲ್ಲಿ ಸ್ವಾಮೀಜಿ ಇದ್ದರು, ಅವರಿಗೆ ನಾನು ಕೇಳಿದೆ, ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು. ನಾನು ಅವ್ರಿಗೆ ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡೆ. 21 ದಿನ ಕಾಯಿ ಕಟ್ಟಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಅಂತ ಹೇಳಿದ್ರು. ನಾನು ತುಪ್ಪದ ದೀಪ ಹಚ್ಚಿದೆ. ಅಂದರೆ ನಾನು ಇದು ಬಂದ್ಬಿಟ್ಟು 10ನೇ ವಾರ ನಂದು. 10ನೇ ವಾರದ ಒಳಗಡೆನೆ ನನಗೆ ಪ್ರತಿಫಲ ಸಿಗ್ತಾ ಇದೆ. ಅಂದರೆ ನಾನು ಕಾಯಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ವಾರ ಬಂದ್ಬಿಟ್ಟು. ಕೊನೆಯದಾಗಿ ಮಂತ್ರಾಕ್ಷತೆ ಇಸ್ಕೊಳ್ಳೋದನ್ನ ಮರಿಬೇಡಿ. ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಆಚೆ ಬಂದು ಪ್ರಸಾದ ತಿಂದು ಅಲ್ಲಿಂದ ಹೊರಟ್ವಿ. ಜೀವನದಲ್ಲಿ ನಂಬಿಕೆ ಮುಖ್ಯ. ನಂಬಿಕೆ ಒಂದಿದ್ರೆ ಏನು ಬೇಕಾದರೂ ಪಡ್ಕೋಬೋದು. ಎಲ್ಲರೂ ಬಂದು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.